ನೀವು ರೀಲ್ಸ್ ಮಾಡ್ತಾ ಇದೀರಾ, ಚೆನ್ನಾಗಿ ರೀಚ್ ಆಗ್ತಾ ಇದೆ. ಹೌದು. ಎಷ್ಟು ಬರ್ತಾ ಇದೆ ದುಡ್ಡು? ಬರ್ತದಪ್ಪ, ಒಂದ್ 40 ಇಂದ 50 ಸಾವಿರ ಬರ್ತದೆ. ಬಂದಿರೋ ಕಾಸಾಗ ನಮ್ಮ ಹುಡುಗರ್ಗೂ ಬಟ್ಟೆಗೆ ಕೊಡಿಸ್ತೀನಿ, ಒಬ್ಬನೇ ಎತ್ಕೊಳಲ್ಲ ನಾನು. ಅದೆಲ್ಲ ಬಿಡಿ. ಇವಾಗ ಈಗ ಆಯ್ತು, ರೈತದಾಯ್ತು ಇದಾಯ್ತು, ನಿಮ್ದು ಹೇಳಿ. ಹುಡುಗಿ ಹೆಸರೇನು? ನಮ್ ಫ್ರೆಂಡ್ ನೋಡಿ ನಿಂತ್ಕೊಳ್ಳಿ ಇಲ್ಲಿ. ನಾನು ಓದ್ತೀನಿ ಅಣ್ಣ, ನಂಗೆ ಕೆಲ್ಸದ ಅಂತಾನೆ. ನಾನು ಅಷ್ಟು ಅವ್ರ ತೋಟಕ್ಕೆ ಒಂದು ಕೆಲ್ಸಕ್ಕೆ ಹೋದ್ರೆ ಮತ್ತೆ ನೀರ್ ಬೇಕಂತೀನಿ. ಅಣ್ಣ ವಾಚ್ಗೆ ಇದು 1.5 ಸಾವಿರ ಕೊಟ್ಟೆ. ಇದು ರೇಟ್ ಯಾರು ಫಿಕ್ಸ್ ಮಾಡಿದ್ರು? ಅವ್ರೇ ಅಂಗಡಿ ಕಂಪ್ನಿಯವರು. ಕರೆಕ್ಟ್. ನೀವು ಬೆಳೆದಿದ್ಯಾರು? ಈಗ ಬೆಳೆ ಯಾರು ಬೆಳಿತಾರೆ? ನಾವು ಬೆಳೆಯೋದು. ರೇಟ್ ಯಾರು ಫಿಕ್ಸ್ ಮಾಡ್ಬೇಕು? ನಾವು ಫಿಕ್ಸ್ ಮಾಡ್ಬೇಕು. ಅನ್ನ ಕೊಡುವ ದಾತ. ಇನ್ನೊಂದು ಈಗ ಇದೇ ಫೋನ್ ಅನ್ಕೊಳ್ಳಿ, ಈ ಫೋನ್ಗೆ ರೇಟ್ ಫಿಕ್ಸ್ ಮಾಡಿದ್ಯಾರು? ರೇಟ್ ಫಿಕ್ಸ್ ಮಾಡಿದ್ಯಾರು? ರೇಟ್ ಇಷ್ಟು ಅಂತ ಹೇಳಿದ್ಯಾರು? ಅಣ್ಣ ನಾನು ಈ ರೇಟ್ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲ, ಈ ಏನೋ ಒಂದು ರೆಡಿ ಆಗಿದೆ, ಈ ವಾಚ್ ರೆಡಿ ಆಗಿದೆ, ವಾಚ್ ಎಷ್ಟು ಕೊಟ್ರಿ? ಅಣ್ಣ ವಾಚ್ಗೆ ಇದು 1.5 ಸಾವಿರ ಕೊಟ್ಟೆ. ಇದು ರೇಟ್ ಯಾರು ಫಿಕ್ಸ್ ಮಾಡಿದ್ರು? ಅವ್ರೇ ಅಂಗಡಿ ಕಂಪ್ನಿಯವರು. ಕರೆಕ್ಟ್. ನೀವು ಬೆಳೆದಿದ್ಯಾರು? ಈಗ ಬೆಳೆ ಯಾರು ಬೆಳಿತಾರೆ? ನಾವು ಬೆಳೆಯೋದು. ರೇಟ್ ಯಾರು ಫಿಕ್ಸ್ ಮಾಡ್ಬೇಕು? ನಾವು ಫಿಕ್ಸ್ ಮಾಡ್ಬೇಕು. ನಾವು ಫಿಕ್ಸ್ ಮಾಡ್ಬೇಕು. ಬಟ್ ನಮ್ ಫಿಕ್ಸ್ ಮಾಡಿ ನಮ್ಮ ಹತ್ರ ಇವಾಗ 50 ರೂಪಾಯಿ ನಾವು ಫಿಕ್ಸ್ ಮಾಡಿದ್ರು ಅವ್ರು ನಮ್ಮ ಹತ್ರ ಹಂಗಿಂಗ್ ಅಂತ ಹೇಳ್ಬಿಟ್ಟು ಗೋಜಾಡ್ಬಿಟ್ಟು 20 ರೂಪಾಯಿ ತಗೊಳೋದು. ನಮ್ಮ ಹತ್ರ ಬೆಳ್ದಿರೋನು ಲಾಸ್ ಆತಾನೆ. ಇಲ್ಲಿ ನಾವ್ ಬೆಳೆ ಬೆಳ್ದಿದ್ ನೋಡು, ಅವನು ಲಾಸ್ ಆತಾನೆ. ಇಲ್ಲಿಂದ ತಗೊಂಡೋಗ್ತ ನೋಡು, ಅವನು ಲಾಸ್ ಆತಾನೆ. ಯಾಕಂದ್ರೆ ಇಲ್ಲಿಂದ ವಾಪಸ್ ಅವನಿಗೂ ತೂಕ ಕಡಿಮೆ ಬರ್ತದೆ. ಅಲ್ಲಿ ತಗಂತ ನೋಡು, ಅವನ್ ಸಾವುಕಾರನತಾನೆ ಅಷ್ಟೇ. ಇಲ್ಲಿ ಹೋಗೋನು ಬೆಳ್ದನು ಲಾಸ್ ಆತಾನೆ. ಇಲ್ಲಿ ತಗೊಂಡು ಹೋಗ ದಳ್ಳಾಳಿಗಳು ಇರ್ತಾನೆ ನೋಡು, ಅವ್ರಿಗೆ ಲಾಭ ಅಣ್ಣ. ದಳ್ಳಾಳಿಗಳು ಅವ್ರ ಏನ್ ಗೊತ್ತಾ, ಬರ್ತಾರೆ ಸುಮ್ನೆ ತೋಟ ತೋರಿಸ್ತಾರೆ, ಯಾವ್ದೋ 3 ಸಾವಿರ 4 ಸಾವಿರ ಜಬ್ಬ ಇಕ್ಕಂತಾರೆ. ಅವ್ರ ಪಾಟ್ಗೆ ಅವರು ಹೋಗ್ತಾರೆ, ಅವ್ರ ಲಾಭ. ಬೆಳ್ದಿರೋನ್ಕೂ ಸುಖ ಇಲ್ಲ, ತಗೊಂಡೋದನ್ಕೂ ಇದಿಲ್ಲ. ಅಲ್ಲಿ ಸೆಂಟ್ರಾಗ ಇರ್ತಾನ ನೋಡು, ಅವ್ರ ಏನೇ ನೀನು ಅದು ಹೋಗ್ಲಿ ಇರೋನಿರ್ಲಿ, ಅವ್ನ ಕಾಸು ಅವ್ನ್ ಸೇರ್ತದಲ್ಲ. ಸೇಫ್ಟಿ ಹಂಗಿ. ಈಗ ನೀವು ರೀಲ್ಸ್ ಮಾಡ್ತಾ ಇದೀರಾ, ಚೆನ್ನಾಗಿ ರೀಚ್ ಆಗ್ತಾ ಇದೆ. ಹೌದು. ಎಷ್ಟು ಬರ್ತಾ ಇದೆ ದುಡ್ಡು? ಅಣ್ಣ ಇನ್ಸ್ಟಾದಲ್ಲಿ ನಂಗೆ ಒಂದೇ 1 ರೂಪಾಯಿ ಕಾಸು ಬರಲ್ಲ. ಎಲ್ಲ ಜನಗಳು ಮಾತಾಡ್ಕೊಂತಾರೆ 30 ಸಾವಿರ 35 ಸಾವಿರ ಬರ್ತದಂತ. ನಮ್ಮೂರಾಗೆ ಎಲ್ಲೂ ಅಲ್ಲ, ನಮ್ಮೂರಾಗ ಕೇಳ್ತಾರೆ. ತಿರ್ಗಿ ನಮ್ಮ ಅಭಿಮಾನಿಗಳು ನನ್ಗೆಲ್ಲ ಸಿಗ್ತಾರ ನೋಡು, ಅವ್ರು ಕೇಳೋ ಅಣ್ಣ ಎಷ್ಟು ಬರ್ತಾರ ನಿಂಗೆ ದುಡ್ಡು ಅಂತ. ಬರ್ತದಪ್ಪ, ಒಂದ್ 40 ಇಂದ 50 ಸಾವಿರ ಬರ್ತದೆ. ಅಣ್ಣ ಏನ್ ಹೆಲ್ಪ್ ಮಾಡ್ಬೇಕಲ್ಲ ನಾ ಜನಕ್ಕೆ ನೀನ್ ಅಂತ ಹೇಳಿದ್ರು. ಮಾಡ್ತೀನಿ ಇರಪ್ಪ, ಈ 45 ಸಾವಿರ 1 ಲಕ್ಷ ಬರ್ಲಿ, ಎಲ್ಲಾರ್ಗು ಇದ್ ಮಾಡ್ತೀನಿ. ಹೆಲ್ಪ್ ಮಾಡುವಂತ ಕೇಳ್ತಾರ. ಹಂಗ್ ಕೇಳ್ತಾರೆ. 50 ಸಾವಿರ ಬರ್ತೈತಲ್ಲ, ಯಾರು ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ಅವಾಗ ನಮ್ ಹುಡುಗ್ರು ಇರ್ತಾರೆ, ಅವಾಗ ಕೌಂಟ್ರ್ ಹೇಳ್ತಾರೆ ನಮ್ ಹುಡುಗ್ರು, ಇಲ್ಲಪ್ಪ ಇನ್ನೊಂದ್ ಲಕ್ಷ ಬರ್ತದೆ, ಇನ್ನೊಂದ್ 2-3 ತಿಂಗಳು ಲಕ್ಷ ಬರ್ತದೆ, ಅವಾಗ ಎಲ್ಲಾರ್ಗು ಹೆಲ್ಪ್ ಮಾಡ್ತಾರ ಅಂತೀರಪ್ಪ, ವೇಟ್ ಮಾಡಪ್ಪ ಅಂತ ಅವ್ರು ನೆಗಿತಾರೆ. 1 ರೂಪಾಯಿ ಕಾಸು ಬರಲ್ಲ, ಏನು ಇಲ್ಲ. ಇನ್ಸ್ಟಾದಲ್ಲಿ ಯಾರಣ್ಣ 1 ರೂಪಾಯಿ ದೇವ್ರನ್ನ ಇವಾಗ 1 ರೂಪಾಯಿ ಕಾಸು ಎತ್ಕೊಂಡಿಲ್ಲ. ಏನ ಪ್ರಮೋಷನ್ ಏನ ಹೋದಾಗ ನೋಡು, ನಾವೇನ್ ಪ್ರಮೋಷನ್ ಅದನ್ನು ಕೇಳ್ತಾರೆ, ಏನ್ ಪ್ರಮೋಷನ್ ಮಾಡೋದು ನೀನು ರೈತನಾಗೆ ಅಂತ. ಇವಾಗ ಪ್ರಮೋಷನ್ ಮಾಡಿದೆ, ಯಾವ್ದೋ ಒಂದ್ 5 ಸಾವಿರ 4 ಸಾವಿರ ಬರ್ತದ ಅಣ್ಣ ಕಾಸು. ಬಂದಿರೋ ಕಾಸಾಗ ನಮ್ಮ ಹುಡುಗರ್ಗೂ ಬಟ್ಟೆಗೆ ಕೊಡಿಸ್ತೀನಿ, ಒಬ್ಬನೇ ಎತ್ಕೊಳಲ್ಲ ನಾನು. ಇವಾಗ 4 ಸಾವಿರ ಬಂದ್ರೆ 4 ಜನಕ್ಕೂ ಭಾಗನೆ. ಇವಾಗ ಬಟ್ಟೆಗೆ ಮೊನ್ನೆ ಚಪ್ಪಲಿಗೆ ಬೇಕಾಗಿದ್ದ, ಅವನ್ಗೂ ಕೊಡಿಸ್ದೆ, ಇವನ್ಗೂ ಕೊಡಿಸ್ದೆ, ಸ್ಟಾರ್ಟರ್ಗಳು ಬೇಕಾಗಿತ್ತು, ಎಲ್ಲಾರ್ಗು ತಕೊಂಡ್ರಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ತಕೊಂಡ್ರಿ, ನಾನು ಒಬ್ನೇ ಎತ್ಕೊಂಡಿಲ್ಲ. ಹಂಗೆ ಏನೊಂದ್ ಬೇಕಾದಾಗ ನಮ್ ಇವಾಗ ಮನೆ ಕೇಳಿದ್ರೆ ಆಗಲ್ಲ, ಬೈತಾರೆ. ಅವಾಗ ಏನೋ ನೀನು ಇರೋ ಬಟ್ಟಿಗೆ ಹಾಕೊಂಡಿರಾ, ಏನ್ ಬೇಕು ನಿನ್ಕಂತಾರೆ. ವಯಸ್ಸು ಹುಡುಗನು ಬೇಕೇ ಬೇಕು, ಕಣ್ಣು ಕಾಣಿಸಿದ್ ಬೇಕೇ ತಗೊಂಡೇ ಬೇಕು ಅಂತ ಟೈಮಾಗ ನಾನು ಯಾರು ಪ್ರಮೋಷನ್ ಮಾಡ್ಬಿಟ್ಟು ಯಾವ್ದು ಬಂದಿದಾಗ ನಾನು ಒಬ್ಬನೇ ಎತ್ಕೊಳಲ್ಲ, ಎಲ್ಲಾರ್ಗು ಕೊಡಿಸ್ತೀನಿ. ಇವಾಗ ಒಂದ್ಸಲಿ ಹೋದಾಗ ಇವ್ರು 3 ಕೊಡಿಸ್ತೀನಿ, ಇನ್ನೊಂದ್ಸಲ ಹೋದ 3 ಶಿಫ್ಟ್ ಮಾಡ್ಬಿಟ್ಟಿದ್ದೀನಿ. ಇವ್ರದಾಗ ಶಿಫ್ಟ್ ಮಾಡಿದ್ದೀನಿ. ಎಲ್ಲಾರ್ಗು ಒಂದಕ್ಕಿಂತ ಅಂದ್ರೆ ಕಾಸುಗಳು ಸಾಲಲ್ಲ, ಅದಕ್ಕೆ 3 ಶಿಫ್ಟ್. ಈ ಸಲ ಒಂದು ಪ್ರಮೋಷನ್ ಹೋದಾಗ ಇವ್ರ 3 ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ರಮೋಷನ್ ಇನ್ 3 ಹಾಕೊಂಡ್ ಹೋಗಲ್ಲ, ಸೆಲೆಕ್ಷನ್ ಮಾಡಿ ಅವ್ರು ಬಂದಿರೋದಾಗ ಅಲ್ಲೆಲ್ಲ ಇದ್ ಮಾಡ್ತೀನಿ. ಇವ್ರು ಜಾಸ್ತಿ ಕೇಳೋದು ಬಟ್ಟೆಗಿಂತ ನೀರೇ ಜಾಸ್ತಿ ಕೇಳೋದು. ನೀರ್ ಬೇಕೇ ಬೇಕಣ್ಣ ನಮ್ಕ, ನೀನ್ ಏನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಅಂತಾರೆ. ಆ ನೀರ್ಗೆ 2-3 ಸಾವಿರ ಆಗ್ತದೆ. ಇನ್ನ ಹುಡುಗ್ರಂದ್ಮೇಲೆ ಮಾಡ್ಬೇಕು ಅವೆಲ್ಲ. ಮಾಡಿಲ್ಲ ಅಂದ್ರೆ ಯಾರು ಹತ್ರ ನಮ್ ಫ್ರೆಂಡ್ ನೋಡಿ ನಿಂತ್ಕೊಳ್ಳಿ ಇಲ್ಲಿ, ನಾನ್ ಓದ್ತೀನಿ ಅಣ್ಣ ನಂಗೆ ಕೆಲ್ಸದ ಅಂತಾನೆ. ನಾನು ಅಷ್ಟು ಅವ್ರ ತೋಟಕ್ಕೆ ಒಂದು ಕೆಲ್ಸಕ್ಕೆ ಹೋದ್ರೆ ಮತ್ತೆ ನೀರ್ ಬೇಕಂತೀನಿ. ಅವನೇನ ತಂದ್ರೇನೆ ಮೊನ್ನೆ ದಿವಸ ಮಚ್ಚೆ ಹೋಗಲ್ಲ. ನೀರು ಕುಡಿಯೋ ನೀರಣ, ಕುಡಿಯೋ ನೀರು. ಇವನಷ್ಟು ನಾನು ಏನ್ ಇವ್ರ ತರ ಕೆಲ್ಸದ ಓದ್ತಿರಲ್ಲ, ಇವನು ಇನ್ನೇನ್ ಕಾಸು ಏನ್ ತಗೊಳಲ್ಲ. ಅವನು ನಮ್ ಫ್ರೆಂಡ್ಗೆ ತೋಟಕೋದಾಗ ಅವನೇನ್ ತರ್ಸಿಲ್ಲ ಅಂದ್ರೆ ಹೋಗ್ರು ನನ್ನ ಮೈ ಎಲ್ಲ ನೋಯ್ತದೆ, ಆಗಲ್ಲ ಇವತ್ತು ನಂದೇ ಕೆಲ್ಸದ ಅಂತ ಬರಲ್ಲ ಯಾರುನು. ಅವ್ರು ಹಿಂಗ್ ನೋಡ್ಕೊಂತಾರೆ, ಹಂಗಿರ್ತಾರೆ. ಇವಾಗ ನಮ್ ಗಾಡಿ ಇದನ್ನ ಹಿಂಗ್ ನೋಡ್ಕೊಂಡ್ರೆ ಹಂಗಿರ್ತದೆ. ನಮ್ಮ ಹತ್ರ ಏನು ಆಯಿಲ್ ಗಿಲ್ ಏನ್ ಹಾಕ್ಸಿಲ್ಲ ಅಂದ್ರೆ ಓಡಷ್ಟು ಓಡೆ ಮುದ್ರ ಬಿದ್ದೋತದೆ ಹಂಗೆ. ಅದೆಲ್ಲ ಬಿಡಿ. ಇವಾಗ ಈಗ ಆಯ್ತು, ರೈತದಾಯ್ತು ಇದಾಯ್ತು, ನಿಮ್ದು ಹೇಳಿ. ಹುಡುಗಿ ಹೆಸರೇನು? ಅಣ್ಣ ಹುಡುಗಿ ಹೆಸರು ಏನಿಲ್ಲ ಅಣ್ಣ, ಹುಡುಗಿನೇ ಇಲ್ಲ ಅಣ್ಣ ಯಾರು ನನ್ಕ. ಒಬ್ಬರು ಕೇಳ್ದೆ ಬ್ರೋ ನಾನು. ಇಲ್ಲ ಬ್ರೋ, ನೀನ್ ಅದೆಲ್ಲ ನಮ್ ಹುಡುಗನೇ ಕೇಳ್ಕೊಳ್ರಿ. ಹುಡುಗಿಯರಂತೂ ನನ್ಗೊಬ್ರು ಇಲ್ಲ. ನಾವ್ ರೈತನ ಅನ್ಬಿಟ್ಟು ನನ್ಗೊಬ್ರು ಮೆಸೇಜು ಮಾಡಲ್ಲ ಹುಡುಗಿರು.
ಏನೋ ಮಾಮೂಲಿ ಏನೋ ಬಟ್ಟೆಗಳು ಹಾಕೊಂಡು ಅಲ್ಲಿ ಶೋಕಿ ವಿಡಿಯೋಗ್ಲಿ ಅವ್ನು ಮಾಡಿದ್ರೆ ಮಾಡೋರೆ ಹುಡುಗಿ ಮೆಸೇಜ್ಗಳು ಹುಡುಗಿನೂ ಮೆಸೇಜ್ ಮಾಡಲ್ಲ ನನ್ಕ. ಅದು ತೋಟ ಕೆಲಸ ಬೇರೆ ಮಾಡ್ತೀನಲ್ಲ, ತೋಟ ಕೆಲಸ ಅಂದ್ರೆ ಹುಡುಗಿರ್ಗೆ ಅಲರ್ಜಿ. ಹುಡುಗಿಗೆ ಸಾಫ್ಟ್ವೇರ್ ಬೇಕಂತ ಹಂಗಂತಲ್ಲ, ಕಂಪ್ನಿಗ್ ಹೋಗ್ಬೇಕು ಅವ್ರದ್ದೇನ್ ಮೈಂಡ್ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ರೈತರು ಅಂದ್ರೆ ತೋಟದ ಕೆಲಸ ಮಾಡೋಣ ಅಂದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲೇನೋ. ನನ್ಗೊಂದು ಮೆಸೇಜು ಬಂದಿಲ್ಲ, ಒಂದು ಪ್ರಪೋಸಲ್ ಬಂದಿಲ್ಲ. ಏನೋ ಬಂದಿದ್ರೆ ಅದೇ ಯಾವ ಸುಮ್ನೆ ಫೋಟೋ ಹಾಕೊಂಡು ಹುಡುಗನೇ ಹಾಕೊಂಡಿರ್ತಾನೆ, ನಮ್ಮ ಅಷ್ಟೇ ಹುಡುಗನೇ ಹಾಕೊಂಡ್ ಮೆಸೇಜ್ ಮಾಡ್ತಾರೆ ಲವ್ ಯು ಚಿನ್ನಿ, ಲವ್ ಯು ಬಂಗಾರ ಅಂತ. ನಮ್ಮ ಹುಡುಗ ತೋರಿಸ್ತೀನಿ ಅಂತ ಮೆಸೇಜ್ ಬಂದ ಪೋಸ್ಟ್ ನಮ್ಮ ಹುಡುಗರಿಗೆ ತೋರ್ಸೋದ್ ನಾನು. ನೋಡಿದ್ ಯಾರೋ ಹುಡುಗಿ ಮಾಡೋಳೆ ನಿಂದ್ರಾಗ ಮಾಡಿ ಮೆಸೇಜ್ ಆಯ್ ಅಂತ ಕಳ್ಸ್ಬಿಟ್ಟು ಅವ್ನ್ ಕೇಳಿಸ್ತೀನಿ, ನೋಡಿದ್ ಯಾರೋ ಸ್ವಲ್ಪ ಅಂತ. ಅಂದ್ರೆ ನಿಮ್ಗೆ ಹುಡುಗಿ ಇಲ್ಲ? ನಮ್ಗೆ ಹುಡುಗಿನೇ ಇಲ್ಲ, ಹುಡುಗಿರ್ ಸವಾಸನೂ ನಂಗೆ ಬೇಡ. ನೋಡು ಅವ್ನ್ ಶೂಟ್ ಮಾಡ್ಕೊಂಡ ನೋಡ, ಅವ್ನ ಹುಡುಗಿ ಜೊತೆ ಮಾತಾಡ್ತಾವನೆ ನೋಡ, ಅವನು ಲೋವರ್ ಬೈ, ಅವನು ಮಾತಾಡ. ಓಕೆನಾ, ಇವಾಗ ವರ್ತೂರನ್ ಬಗ್ಗೆ ನೀವು ಲಾಸ್ಟ್ ಟೈಮ್ ಮೀಟ್ ಆಗಿದ್ರಿ. ಹೌದು. ಅವ್ರ ಬಗ್ಗೆ ಹೇಳೋದಾದ್ರೆ ಅಣ್ಣ, ನಾನು ವಿಡಿಯೋಸ್ ನೋಡ್ತಾ ಇದ್ನೆ, ನಮ್ಮ ಹುಡುಗರು ಕೇಳ್ಕೊಂತ ಇದ್ದೆ ಅಷ್ಟೇ, ಮಾತಾಡ್ಸಕತ್ತಾರಲ್ಲ ಯಪ್ಪನ್ನ. ನಮ್ಮ ಹುಡುಗರು ಕೇಳ್ಕೊಂತ ಇದ್ದೆ ಈ ತರ ವಿಡಿಯೋ. ನಾನು ಅದ್ ಹೇಳಿಲ್ವ, ಏನೇ ಆಗ್ಲಿ ಶೇರ್ ನಾನು ಮಾಡ್ಕೊಂತೀನಿ. ನಮ್ಮ ಹುಡುಗರು ಕೇಳಿದೆ, ಲೈಕ್ ಕೊಟ್ಟಿದ್ರು ಅವರು, 1-2-3 ವಿಡಿಯೋಕ್ಕೆ ಲೈಕ್ ಕೊಟ್ಟಿದ್ರು. ತೋರಿಸ್ದೆ, ಮಚ್ಚ ವರ್ತೂರು ಸಂತೋಷ್ ಅಣ್ಣ ನೋಡು ಲೈಕ್ ಕೊಟ್ಟವನೆ ನಮ್ಮ ವಿಡಿಯೋಗ್ಲಿಕ, ನೋಡು ಅಂತ ತೋರಿಸ್ದೆ. ಹ್ಞೂ ನಿನ್ ವಿಡಿಯೋಗಳು ನೋಡಂಗ ಅವ್ರಣ್ಣ ಮೋಸ್ಟ್ಲಿ ಅಣ್ಣೋ ಅಂತಂದ್ರು. ಮಚ್ಚ ಹೌದು, ಎಲ್ಲಾನ ಫಂಕ್ಷನ್ಗಳು ಬಂದಾಗ ಕಾಣಿಸ್ಕೊಬೇಕು, ಅವ್ ಮಾತಾಡ್ಸ್ತಾರ ಇಲ್ಲ ಒಂದ್ಸಲಿ ಚೆಕ್ ಮಾಡ್ಬೇಕು ಮಚ್ಚ ಅಂತಂದೆ. ಅದೇ ನಮ್ಮ ಅದೃಷ್ಟೇನೋ ವರ್ತೂರು ಹೋಗಿದ್ದೆ ಫಂಕ್ಷನ್ಗ. ನಿಮ್ ಪಾಡಿಗೆ ನೀವು ಹೋಗಿದ್ರಿ? ನಮ್ ಪಾಡಿಗೆ ಅಂದ್ರೆ ನಮ್ ಹೇಮಂತ್ ಅವರು ಅಂತ ಇನ್ವೈಟ್ ಮಾಡಿದ್ರು, ಇನ್ವೈಟ್ ಮಾಡಿದ್ರು. ನಾನು ಪಬ್ಲಿಸಿಟಿ ಅವ್ರ ಮುಖಾಂತರ ಹೋಗಿದ್ರೆ ಅಲ್ಲಿಗೆ. ಯಾಕಂತ ನಾವು ಹೊಸಬುರ್ ಜಾಗಕ್ಕೆ ಹೋಗಲ್ಲಣ್ಣ, ಎಷ್ಟೋ ಜನ ಕರೆದವ್ರು ನಮ್ಮನ್ನ ಫಂಕ್ಷನ್ ಬನ್ರಿ ಅಂತ. ಹೊಸ ಮುಖಿಲ್ದ ಹತ್ರ ಹೋಗಕ್ ಆಗಲ್ಲ, ಸಡನ್ ಆಗಿ ಹೋಗಕ್ ಆಗಲ್ಲ, ಅಲ್ಲಿ ಏನ್ ಇರ್ತೈತೆ ಏನೋ ನಮ್ಗೆ ಗೊತ್ತಾಗಲ್ಲ. ಇವಾಗ ನೀವು ಯೂಟ್ಯೂಬರು ಧೈರ್ಯವಾಗಿ ಬರ್ಬೋದು ನಿಮ್ ಹತ್ರ, ಅಣ್ಣ ಫಂಕ್ಷನ್ ಐತೆ ಬನ್ನಿ ಬ್ರದರ್ ಅಂದ್ರೆ ನಾವ್ ಬರ್ತೀರಿ. ಯಾಕಂದ್ರೆ ನೀವು ವಿಡಿಯೋಸ್ ಮಾಡ್ತೀರಾ, ಏನೋ ಇದಕ್ ಕರೆಸ್ತಾರೆ ಅಂತ. ಯಾರೋ ಗೊತ್ತಿರಲ್ಲ, ಒಂದೊಂದ್ ಪ್ರೊಫೈಲ್ ಸುಮ್ನೆ ಒಂದ್ ಫೋಟೋ 2 ಫೋಟೋ ಹಾಕೊಂಡಿರ್ತಾರೆ. ನಮ್ಮೂರ ಈಗ ಫಂಕ್ಷನ್ ಅಣ್ಣ ಬಾಣ ಅಂತಾರೆ, ಹೋಗೋದೇ ಇಲ್ಲ ನಾವು. ಹಂಗೆ ಹೇಮಂತ್ ಕಡೆಯಿಂದ ಬಂದಿದ್ ಫಂಕ್ಷನ್ ನಾವ್ ಹೋಗಿದ್ರೆ, ಹೋಗ್ಬಿಟ್ಟು ಅಲ್ಲಿ ನಮ್ಗೆಲ್ಲ ಸಲ್ಮಾನ್ ಆಯ್ತು, ಸಲ್ಮಾನ್ ಆಗ್ಬಿಟ್ಟು ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾರೆ. ಅದೇ ಟೈಮ್ ವರ್ತೂರ್ ಸಂತೋಷ್ ಅಣ್ಣ ಬಂದ್ರು. ಬಂದ್ಬಿಟ್ಟಿದ್ದೆ ಬರ್ತಾರೆ ಅಂತ ಗೊತ್ತಿರಲ್ಲ ನಮ್ಗೆ. ಅವ್ರು ಹೇಳಿದ್ರು ಮೊದ್ಲು, ಅವ್ರು ಅಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರು, ಅವ್ರು ವರ್ತೂರ್ ಸಂತೋಷ್ ಅಣ್ಣ ಬರ್ತಾನ, ಇನ್ನ ಬಂದಿರೋ ಟೈಮ್ ಆಗೋಯ್ತೆ ಅಂತಂದ್ರು. ಟೈಮ್ ಮಾಡಿದ್ರೆ 9:30 ಆಗಿತ್ತು. ಅವ್ ಬಂದ್ರು, ಪಾಪ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೆ, ಬರ ಇಲ್ಲಪ್ಪ ಅಂದ್ರು. ಹೋದೆ, ಆಮೇಲೆ ಕೇಳಿದ್ರು ಯಾವ ಊರು ಅಂದ್ರ, ಅಣ್ಣ ಈ ತರ ಮಾಲೂರ ಪಕ್ಕದಾಗ ಅಣ್ಣ ಬಾಳಗಿನಹಳ್ಳಿ ಅಂತಂದೆ. ದುಡ್ಡಿ ಜಾತ್ರೆ ಬರ್ತಾರ ಹೆಣ್ಣು ವರ್ಷ ಬರ್ತಾನೆ, ದುಡ್ಡಿ ಪಕ್ಕದಾಗ. ಓ ಹೌದಾ ಅಂದ್ಬಿಟ್ಟು ಪಾಪ ಹುಡುಗರು ಕೇಳ್ಬಿಟ್ಟು ಅವ್ರ ಗಾಡಿದೆ ಕರ್ಸ್ಕೊಂಡು ಸ್ಟೇಜ್ ಫಂಕ್ಷನ್ ಹತ್ರಕ್ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ನನ್ ಬಗ್ಗೆ ಒಂದ್ 10 ನಿಮಿಷ ಮಾತಾಡಿದ್ರು. ನನ್ಕ ಸಾರ್ಥಕ ಆಯ್ತು ಬಿಡು ವಿಡಿಯೋಸ್ ಮಾಡಿದಕ್ಕೂ ಅಂತ. ಪಾಪ ಒಳ್ಳೆ ಮರ್ಯಾದೆ ಕೊಟ್ರು, ಊಟ ಗಿಟ ಎಲ್ಲ ಮಾಡ್ತಿದೀನಿ ಮನೆಯಲ್ಲಿ ತಿನ್ಕೊಂಡ್ ಹೋಗ ಅಂತಾನು ಹೇಳಿದ್ರು. ಅದ್ರಾಗ ಅವಾಗ ಏನಂತ ನನ್ ಒಬ್ಬನ ಬಗ್ಗೆ ಏನ್ ಹೇಳಿಲ್ಲ, ನಿಮ್ ಹುಡುಗನೆಲ್ಲ ಕರಿಯಪ್ಪ ಮನೆಗ್ ಊಟ ಮಾಡ್ತೀನಿ ತಿನ್ಕೊಂಡ್ ಹೋಗ್ಲಿ ಅಂತಂದ್ರು. ನೋಡ್ರಿ ನಾನು ಜೊತೆಗೇನು ನಮ್ ಹುಡುಗರು ಪಾಪ ಅಷ್ಟು ಪ್ರೀತಿ ಕೊಟ್ರು. ಯಾರೇನ್ ಮಾತಾಡ್ಕೊಂತಾರೆ ನಮ್ ಬೇಡಣ್ಣ. ಇನ್ನೊಂದೇನೋ ಡೈಲಾಗ್ ಹೇಳಿದ್ರಲ್ಲ ಅಲ್ಲಿ ಇವರು, ಯಾರ ಸುದೀಪ್ ತರ ಇದ್ರ? ಸುದೀಪ್ ತರ ಹಂಗೇಳಿದ್ರು. ಹುಡುಗ ತೋಟ ಮಾಡ್ತಾನೆ, ಅವ್ನು ಒಳ್ಳೆ ಬಟ್ಟೆ ಹಾಕ್ಬಾರ್ದ, ಅದೋಗಿರೋ ಪರಿಚಯ ಸಿಗ್ಲೋಗಿರೋ ಇದು ಹಾಕೊಂಡ್ ಬಂದ್ರೆ ಅವ್ನು ರೈತನು ಅಲ್ಲೇನಪ್ಪ. ಒಳ್ಳೆ ಸುದೀಪ್ ಸರ್ ಕಾಣಿಸ್ತಾವನೆ. ಯಾಕಪ್ಪ ರೈತನಾಗ್ಬಿಟ್ಟು ಅರ್ಧಗಿರೋ ಪಂಚಾಯತ್ ಶರ್ಟ್ ಹಾಕೊಂಬಂದ್ರೆ ಅವ್ನ್ ರೈತನ ನೋಡು, ಒಳ್ಳೆ ಸುದೀಪ್ ತರ ಸುದೀಪ್ ಸರ್ ತರ ಕಾಣಿಸ್ತಾವನೆ ಅಂತಂದ್ರು. ಖುಷಿ ಆಯ್ತು, ತುಂಬಾ ನನ್ಗ ಹೆವಿ ಖುಷಿ ಆಯ್ತು. ಜನನ ಅಷ್ಟಣ್ಣ, ಇವ್ ನಾನ್ ಯಾರೆಲ್ಲ ಫಾಲೋ ಮಾಡ್ತಾರ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಅವ್ರಿಂದ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು. ನನ್ನ ಬಾಸ್ ಅಂದ್ರೆ ನನ್ನಿಂದ ಅವ್ರ ಬಾಸ್ ಅಂತ ಕರಿತೀನಿ. ನನ್ನ ಬಾಸ್ ಇವಾಗ ಬಿಗ್ ಫ್ಯಾನ್ ಬಾಸ್ ಅಂತ ಹಾಕ್ತಾರೆ, ಇರ ಮಾತಾಡ್ಬೇಡ ಏಯ್ ಬಿಗ್ ಫ್ಯಾನ್ ಅಂತ ಕರೀತಾರೆ ನನ್ನ. ಬಿಗ್ ಫ್ಯಾನ್ ಬಾಸ್ ನಿಮ್ಗೆ ಅಂತಾರೆ, ನಾನು ಅವಾಗ ಅವ್ರ ಬಾಸ್ ಅಂತ ಹಾಕ್ತೇನೆ. ಅಣ್ಣ ನೀವ್ ಬಾಸ್ ಅಂತ ಕರಿಬೇಡ್ರಿ ಅಂತಾರೆ. ನಿಮ್ಮಿಂದಪ್ಪ ನಾನು, ನನ್ನಿಂದ ಅಲ್ಲ ನಿಮ್ಮಿಂದ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಫಾಲೋವರ್ಸ್ಗೆ ಅಷ್ಟೇ, ಅವ್ರ ಪ್ರೀತಿಗೆ ಯಾವತ್ತೂ ನಾನು ಸದಾ ಚಿರುಣಿಯಾಗಿ ಇರ್ತೀನಿ. ಇವತ್ತಲ್ಲ ಇನ್ನ 50 ಲಕ್ಷ ಅಲ್ಲ, ಎಷ್ಟು ಲಕ್ಷ ಆದ್ರೂ ಅವ್ರ ಮರ್ಯಾದೆ ಕೊಡೋಷ್ಟೇ ಕೊಡ್ತೀನಿ ನಾನು. ಅವ್ರಿಗೆ ಏನು ನಾನು ಮೋಸ ಮಾಡಕ್ ಹೋಗಲ್ಲ. ನನ್ನ ಕೈಯಲ್ಲಾದ್ರೆ ಅನ್ನಕ ಕೆಲಸ ಮಾಡ್ತೀನಿ, ಕಲ್ಲಾಕ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನನ್ನ ಫ್ರೆಂಡ್ಸ್ಗೂ ಮಾಡಲ್ಲ, ನನ್ನ ಫಾಲೋವರ್ಸ್ಗೂ ನಾನು ಮಾಡಲ್ಲ. ಅಷ್ಟ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಅಷ್ಟ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇವಾಗ ಮತ್ತೆ ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ? ಅಣ್ಣ ಏನಿಲ್ಲ, ಅದೇ ಮಾಮೂಲಿ ವಿಡಿಯೋಸ್ ಮಾಡ್ಕೊಂಡಿರ್ತೀರಿ. ಬಾಳೆ ಗಿಡ ಉಳ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಫಿಕ್ಸ್ ಆಗಿದ್ದೀರಿ. ಅದು ನೋಡೋಣ, ಏಲಕ್ಕಿ ಅಂತ ಹೇಳ್ತವ್ರೆ, ಇವತ್ತು ಓಡೋಣ ಅಂತವ್ರೆ. ಮಾತುಕತೆ ಮಾಡಿದ್ ಅದೇ ಇವಾಗ ಲೋಕಲ್ ತೋರಿಸ್ತೆ ಗೊತ್ತಾ, 2 ಎಕರೆ ಬೈಲು, ಅದೇ ಬೈಲ್ಕ ಬಾಳೆ ಗಿಡ ಉಳ್ಬೇಕಂತ ಫಿಕ್ಸ್ ಮಾಡಿದಿರಿ. ನೋಡೋಣ ಇನ್ನ ಏನೇನ್ ಆತದ ಮೈಂಡ್ಕ. ಈಗ ಅದು ಖಾಲಿ ಇದೆ ಅಲ್ಲಿ? ಅಲ್ಲ ಲೋಕಲ್ ಚೆಲ್ಬಿಟ್ಟಿದಿರಲ್ಲ, ಲೋಕಲ್ ಚೆಲ್ಬಿಟ್ಟಿದಿರ. ಅದು ಮುಗಿಯ ಬರಾಕ 1-2 ತಿಂಗಳ ಏನಾಗ್ತದೆ. ಅದು ಆದ್ಮೇಲೆ ನೋಡೋಣ, ಆಮೇಲೆ ಏನಾದ್ರೆ ಉಳೋಣ ಅಂತ. ಇಲ್ಲ ಬೇರೆ ಬೆಳಿಗ್ಗೆ ಹಾಕೋಣ ಯಾಕೆ ಸುಮ್ಮನೆ ಅಂತ ಅದೊಂದು ಐತೆ, ನೋಡೋಣ
ಹೇಳ್ಬಿಡಿ ಪರಿಚಯ ಮಾಡಿಸಿ ಯಾರು ಅಂತ. ಏಯ್ ಇದು ತನೋಜ್ ಅನ್ಬಿಟ್ಟು ಇವನು. ಹಾ, okay. ತನೋಜ್, ಕಾರ್ತಿಕ್, ಅಪ್ಪು ಪುನೀತ್ ಅವ್ರ ಬಾಸು, ಪುನೀತ್ ಅವ್ರ ಅಭಿಮಾನಿನಾ? ಇವರು ಸಂದೀಪ್, ಹಾಯ್ ಬ್ರೋ. ಕಲ್ಕಿ ಸಂದೀಪ್. ಕಲ್ಕಿ ಸಂದೀಪ್. ಈಗ ಅವ್ರದ್ದು ಹೇಳಿದ್ರು, ನಿಮ್ದು ಹೇಳಿ. ನೀವು ಹುಡುಗ ಹೆಂಗೆ? ನಿಮ್ ಫ್ರೆಂಡು ಏನಿಲ್ಲ, ಜಾಸ್ತಿ ತಂಟೆ ತಕರಾರು ಅಲ್ಲಿ ಇಲ್ಲಿ ಏನೋ ಜಗಳ ಗಿಗಳ ಹೋಗ್ತಾರ? ಆತರ ಏನಿಲ್ಲ, ನಮ್ದು ಕೆಲ್ಸ ಆಯ್ತು, ನಾವು ಆಯ್ತು, ನಮ್ ಕಿಲ್ಲಿ ತೋಟದಲ್ಲಿ ಮಾಡೋದೇ ಸರತೈತೆ. ಅದೇ ನಾವೇನೋ ನೋಡ್ಕೊಂಡು ನಮ್ ಪಾರ್ಕ್ ನಾವ್ ಇರ್ತೀರ ಅಷ್ಟೇ, ಜಗಳಕ್ಕೆಲ್ಲ ಹೋಗಲ್ಲ. ಯಾವಾಗ್ಲೂ ಜೊತೆಗೆ ಇರ್ತೀರಾ? ನಾವ್ ಜೊತೆಗ್ಲೇ ಇರ್ತೀವಿ. ಮತ್ತೆ ಹೆಂಗೆ ಹುಡುಗ, ಏನು ಮದುವೆಗಿದೆ ಮಾಡ್ತೀರಾ ಹೆಂಗೆ? ಏನು ಇನ್ನ ಮದ್ವೆಗಿದ್ವಿ ಏನಿಲ್ಲ, ಸೆಟ್ಲ್ ಆದ್ಮೇಲೆ ಇನ್ನ ಓಕೆ. ಈಗ ಅಂದ್ರೆ ನಿಮ್ದೇನಾದ್ರು ಅಂದ್ರೆ ಕೆಲ್ಸ ಇದ್ರೆ ಅವ್ರನ್ನ ಕರೀತೀರಾ? ನಮ್ ತೋಟಕ್ಕೆ ಅವ್ರು ಬರ್ತಾರೆ, ನಿಮ್ಗೆ ಕರೀತಾರೆ? ನಮ್ಮನ್ ಕರೀತಾರೆ. ಓಕೆ. ಇವ್ರ ಬಗ್ಗೆ ಬ್ರೋ ಹೇಳಿ, ತಾವೇನ್ ಮಾಡ್ಕೊಂಡಿದ್ದೀರಾ? ಹೌದಾ? ಓಕೆ. ನಮ್ಮ ಹಸುಕ್ ಇವನೇ ಹುಲ್ಲು ಕೊಯ್ದಾಕೋದು. ಯಾವಾಗ ಹಸುಕ ನಮ್ಮ ಹಸುಕ ಹುಲ್ ಕೊಯ್ದಾಕ್ತಾನೆ. ಏನೇ ಇದ್ರೆ ಪಾಪ ಕೆಲಸ ಮಾಡ್ತಾನೆ. ನಮ್ ತೋಟದಾಗ ಕೆಲ್ಸ ಇದ್ರು ಬರ್ತಾನೆ. ಇವ್ರ ತೋಟದಾಗ ಏನ ಇವ್ರು ರಾಗಿ ಶೆಲ್ ಅವನೇ, ಮನೆ ರಾಗಿ ಶೆಲ್ಬೇಕಾಯ್ತು, ಹೋಗಿ ಶೆಲ್ ಕೊಟ್ನಿ. ಹಂಗೇನ್ ಕೆಲ್ಸ ಇದೆ ನಾನು ಓದ್ತೀನಿ, ಅವನು ಬರ್ತಾನೆ. ಎಲ್ಲರೂ ಮಾತಾಡ್ಕೊಂಡ್ ಮಾಡ್ತೀರಾ? ಎಲ್ಲಾ ಮಾತಾಡ್ಕೊಂಡೆ ಮಾಡೋದು. ನಾನು ಏನೇ ಒಂದು ತಗೊಂಬೇಕಂದ್ರೆ ನಿರ್ಧಾರ ಇವ್ರನ್ನ ಕೇಳ್ಬಿಟ್ಟೆ ನಾನು ಆಮೇಲೆ ವಿಚಾರ ಮುಂದಕ್ಕೆ ಹೋಗೋದು. ಹಿಂಗ್ ಮಾಡೋಣ ಹಿಂಗಿ ಏನು ಅಂತ ಕೇಳ್ಬಿಟ್ಟೆ ಆಮೇಲೆ ಮುಂದಕ್ಕೆ ಹೋಗೋದು. ಅಂದ್ರೆ ಇವಾಗ ನೀವು ಅಂದ್ರೆ ಮೇನ್ ಆಗಿ ಯುವಕರೇ ಮಾಡ್ತಾ ಇರೋದು? ಹೌದು, ಬೇರೆ ನಾವ್ ಹುಡುಗ್ರೆ, ಬೇರೆ ನಾವ್ ದೊಡ್ಡವ್ರನ್ನೆಲ್ಲ ಏನ್ ಕೇಳಲ್ಲ. ಅವ್ರ ಮೇಲೆ ಏನು ಬಿಟ್ಟಿಲ್ಲ, ಅವ್ರನ್ನ ನಾವ್ ಕೇಳೋದೇ ಇಲ್ಲ. ಇವಾಗ ಏನ್ ಚೆಲ್ಲದ್ ಮಚ್ಚ ತೋಟಕ್ಕ ನೀನು? ಕೊತ್ಮೀರಿ ಚೆಲ್ಲಿದ್ದೀನಿ. ಕೊತ್ಮೀರಿ ಚೆಲ್ಲವ್ ನೀನು? ಎಷ್ಟು ಎಕರೆ? 1.5 ಎಕರೆ ಬೈಲ? 3/4 ಎಕರೆ ಬೈಲು ಕೊತ್ಮೀರಿ ಚೆಲ್ಲವನೆ. ನಿಮ್ಮ ಮನೇಲಿ ಯಾರು ದೊಡ್ಡವರು? ದೊಡ್ಡವ್ರು ನಮ್ಮ ಅಪ್ಪ ಇದ್ದಾರೆ. ಅವರು ನೀವು ಎಲ್ಲ ಸೇರ್ಬಿಟ್ಟೆ ಮಾಡ್ತೀರಾ? ಅವ್ರು ತಗೊಂಬಂದ್ ಹಾಕ್ತಾರೆ, ನಾವು ಕೂಲಿ ಕೆಲ್ಸತಾರ, ನಾವು ಎಲ್ಲಾನು ಮೇಂಟೈನ್ ಮಾಡೋದು. ಓಕೆ ಓಕೆ. ಅಂದ್ರೆ ನೀವೇ ಜವಾಬ್ದಾರಿ ತಗೊಂಡು ನೀವೇ ಮಾಡ್ತಾ ಇದೀರಾ? ಮನೇಲಿ ದೊಡ್ಡವ್ರು ಇರ್ತಾರೆ, ಅವ್ರಕೇನ್ ತೊಂದ್ರೆ ಕೊಡಲ್ಲ. ಅವ್ರು ಕುಡ್ದಿರ ಇವನೇ ಎಲ್ಲ ಮಾಡೋದು. ಕಾಲೇಜ್ ಹೋತಾನೆ ತಿರ್ಗಾ ಪಾಪ. ಹೌದಾ? ಕೇರ್ಪ್ರಮ ಎಲ್ಲಿ ಮಚ್ಚ? ಕೇರ್ಪ್ರಮ ದೂರ ಆತೈತೆ ಪಾಪ. ಕಾಲೇಜ್ ಹೋತಾನೆ, ಬಂದಿದ ತಕ್ಷಣ ಹಸುಗಳು ನೋಡ್ಕೊಳೋದು ಅದು ಇದು ಮಾಡ್ತಾನೆ. ಇವತ್ತು ನೋಡು ಬೀಜ ಚೆಲ್ಬೇಕಾಗಿತ್ತ, ಕಾಲೇಜ್ಗೆ ರಜೆ ಆಗ್ಬಿಟ್ಟವನು. ಅದೇ ರೈತರ ಗೊತ್ತಂದ್ರೆ ಇದೆ. ರೈತರ ತಾಕತ್ ಏನಂದ್ರೆ ನೋಡಿ, ಇದೇ ತಾಕತ್ ರೈತರದು. ರಜೆ ಆಗ್ಬಿಟ್ಟು ತೋಟ ಕೆಲಸ ಮಾಡೋದಂದ್ರೆ ಗ್ರೇಟು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇವರು ನಮ್ಮ ಬಟರ್ ಮಿಲ್ಕ್ ಇನಿಯವರು. ನೀವೆಲ್ಲರೂ ನೋಡಿರ್ತೀರ, ಇವ್ರ ತಿಳ್ಕೊಂಡ್ರಿ ಅಂತ ಹೇಳ್ಕೊಳ್ತೀನಿ ಎಲ್ಲಾನು. ಈಗ SMR ಬಗ್ಗೆ ಆಗಿರ್ಬೋದು, ಅದೇ ರೀತಿ ಪ್ರತಿಯೊಂದನ್ನು ನಿಮ್ಗೆ ತಿಳಿಸಿದ್ರು. ಅಂದ್ರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅದೇ ರೀತಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ. ರೈತನು ಯಾವ್ದಕ್ಕೂ ಕಡಿಮೆ ಇಲ್ಲ ಅಲ್ಲ? ಹೌದೌದು, ಯಾವ್ದಕ್ಕೂ ಕಡಿಮೆ ಇಲ್ಲ. ಶೋಕಿ ಮಾಡಕ್ ನಿಂತ್ರೆ ಅವನ್ ಮುಂದೆ ಯಾವನು ನಿಲ್ಲಲ್ಲ. ಶೋಕಿನೂ ಮಾಡದೆ ಶೋಕಿ ಮಾಡಿದ್ರೆ ರೈತನ ಶೋಕಿ ಮಾಡಕ್ ನಿಂತ್ರೆ ಅವ್ರ ಮುಂದೆ ಯಾರು ನಿಲ್ಲಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣಂತೆ ಮತ್ತೊಬ್ಬರ ಹತ್ರ. ಬಾಯ್. ರೈತ ಅನ್ನ ಕೊಡುವ ದಾತ.